ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಆದರೆ ರೈಲಿನಲ್ಲಿ ಶೌಚಾಲಯಗಳು ಸ್ವಚ್ಛವಾಗಿಲ್ಲ. ಇಂತಹ ಸಮಯದಲ್ಲಿ ಮೂಗು ಮುಚ್ಚಿಕೊಂಡು ಸುಮ್ಮನೆ ಇರಬೇಡಿ. ಯಾಕಂದ್ರೆ ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂದ್ರೆ ನೀವು ಕಂಪ್ಲೇಂಟ್ ಮಾಡಬಹುದು. ಹಾಗಾದ್ರೆ ಯಾರಿಗೆ ಯಾವ ನಂಬರಿಗೆ ಕರೆ ಮಾಡಬಹುದು ಅಂತ ಹೇಳ್ತೀವಿ ಈ ಸ್ಟೋರಿಯಲ್ಲಿ. ರೈಲು ಪ್ರಯಾಣ ಅಗ್ಗ, ಸುಲಭ ಮತ್ತು ಆರಾಮದಾಯಕ. ಆದರೆ ಅಲ್ಲಿನ ಮುಖ್ಯ ಸಮಸ್ಯೆ ಏನಂದ್ರೆ ಸ್ವಚ್ಛವಾಗಿರದ ಶೌಚಾಲಯ. ರೈಲ್ವೆ ತನ್ನ ಪ್ರಯಾಣಿಕರ ಅನುಕೂಲ ಮತ್ತು ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ಹಲವಾರು ನಿಯಮಗಳನ್ನು ಮಾಡಿದ್ರೂ ಕೂಡ ಜನರು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿದೆ. ರೈಲು ಪ್ರಯಾಣದ ಸಮಯದಲ್ಲಿ ಕೋಚ್ ಕೊಳಕು, ದೀಪಗಳು ಕಾರ್ಯನಿರ್ವಹಿಸುವುದಿಲ್ಲ, ಚಾರ್ಜಿಂಗ್ ಪಾಯಿಂಟ್ ಇಲ್ಲ, ಅಥವಾ ರೈಲಿನಲ್ಲಿ ಲಭ್ಯ ಇರೋ ಕಂಬಳಿಗಳು ಮತ್ತು ದಿಂಬುಗಳು, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಸ್ಯೆಗಳು ತಲೆದೋರಬಹುದು. ಈ ಸಂಖ್ಯೆಗೆ ಕರೆ ಮಾಡಿ ದೂರು ನೀಡಿ. ರೈಲಿನಲ್ಲಿರುವ ವಸ್ತುಗಳ ಬಗ್ಗೆ ನಿಮಗೆ ಯಾವುದೇ ಸಮಸ್ಯೆ ಇದ್ರೆ ನೀವು 9717630982 ಅಥವಾ 7208073768 ಅಥವಾ 9904411439ಗೆ ಕರೆ ಮಾಡಬೇಕು. ಈ ಬಗ್ಗೆ ನಿಮ್ಮ ಸಮಸ್ಯೆಯನ್ನು ಅವರ ಜೊತೆಗೆ ಹೇಳಬಹುದು. ನಿಮ್ಮ ಯಾವುದೇ ಸಮಸ್ಯೆಗೆ ಈ ಸಂಖ್ಯೆಯ ಮೂಲಕ ಪರಿಹಾರ ಸಿಗುತ್ತೆ. ಇದಕ್ಕಾಗಿ ನೀವು ಪ್ರತ್ಯೇಕ ಕರೆಗಳನ್ನು ಮಾಡೋ ಅಗತ್ಯ ಇಲ್ಲ. ಒಂದು ಕರೆಯ ಸಹಾಯದಿಂದ ನೀವು 30 ನಿಮಿಷಗಳಲ್ಲಿ ಸೌಲಭ್ಯ ಪಡಿತೀರಿ. ಈ ಸೈಟ್ನಲ್ಲಿ ದೂರು ನೀಡಿ. ಅಂತಹ ದೂರಿಗಾಗಿ ನೀವು cleanmycoach.com ವೆಬ್ಸೈಟ್ಗೆ ಭೇಟಿ ನೀಡೋ ಮೂಲಕ ದೂರನ್ನ ನೋಂದಾಯಿಸಬಹುದು. ಇದಕ್ಕಾಗಿ ನೀವು ಹೆಚ್ಚು ಮಾಡಬೇಕಾಗಿಲ್ಲ. ಈ ಸೈಟ್ಗೆ ಹೋಗಿ ಹಾಗೂ ನಿಮ್ಮ PNR ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ನಿಮ್ಮ ದೂರನ್ನ ನೋಂದಾಯಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.